ನಮಸ್ಕಾರ ವೀಕ್ಷಕರೇ, ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ SM ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮತ್ತೂರು ಗ್ರಾಮದ ಶಾಲೆ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಜಮಖಂಡಿ ಮತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮತ್ತೂರು ಸಂಯೋಗದಲ್ಲಿ ನಡೆದ 2025-26ನೇ ಸಾಲಿನ 14ರ ವಯೋಮಿತಿ ಒಳಗಿನ ಮೈಗೂರು ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾವನ್ನು ಹಮ್ಮಿಕೊಂಡಿದ್ದರು. ಶಾಲೆಯ SDMC ಉಪಾಧ್ಯಕ್ಷರಾದ ಅಕ್ಷತಾ ಶಿವಲಿಂಗ ಇಪ್ಪರಿಗೆ ಅವರು ಸಭೆಯ ಅಧ್ಯಕ್ಷತೆ ವಹಿಸಿ ಧ್ವಜಾರೋಹಣ ಮಾಡಿದರು. ತಾಲೂಕಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ನಂದೀಶ್ ಅವರು ಕ್ರೀಡಾ ಜ್ಯೋತಿಯೊಂದಿಗೆ ಚಾಲನೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಾಸ್ತಾವಿಕ ಮಾತನಾಡಿದ ಕಾಡೇಶ್ ಕೊಲ್ಲೂರು ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಜಮಖಂಡಿ ಮತ್ತು ಮತ್ತೂರು ಗ್ರಾಮದ ಹಿರಿಯರಾದ ನಾಗಪ್ಪ ಹಿಪ್ಪರಗಿ ಹಾಗೂ ಅರುಣ್ ದೇಮಾಯಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ SDMC ಸದಸ್ಯರು ಮತ್ತು ಗ್ರಾಮದ ಹಿರಿಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಬಹುಮಾನ ವಿತರಣೆಯನ್ನು ಬಾಹುಬಲಿ ಪರಸಲ್ಗಿ ಮತ್ತು ಅರುಣ್ ದೇಮಾಯಿ ಹಾಗೂ ಶಿಕ್ಷಕರು ಸೇರಿ ಬಹುಮಾನ ವಿತರಣೆ ಮಾಡಿದರು. ವರದಿ ಶ್ರೀಕಾಂತ್ ಮಠಪತಿ, ಬಾಗಲಕೋಟೆ. 30 ಕೋಟಿ ಜನ ಇದ್ರೂ ಕೂಡ ನಮಗೆ ಬಂಗಾರ ಒಂದೇ ಸಿಕ್ಕಿತ್ತು, ಬಂಗಾರ ಪದಕ. ಆದರೆ ಕ್ರೀಡೆಯಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ, ಕ್ರೀಡೆಗೆ ಪ್ರಶಸ್ತಿ ಕೊಡಬೇಕಾಗಿದೆ. ಆ ನಿಟ್ಟಿನೊಳಗೆ ಶಾಲೆಗಳಲ್ಲಿ ಕೂಡ ಮಕ್ಕಳು ಕ್ರೀಡೆಯಲ್ಲಿ ಆಸಕ್ತಿಯಿಂದ ಭಾಗವಹಿಸಬೇಕು. ಎಷ್ಟು ನೀವು ದೈಹಿಕವಾಗಿ ಸದೃಢರಾಗ್ತೀರೋ ಅಷ್ಟೇ ನಿಮ್ಮ ಮಾನಸಿಕವೂ ಕೂಡ ಹೆಚ್ಚಾಗ್ತದೆ, ಅದರಿಂದ ಬೌದ್ಧಿಕ ಕೂಡ ಹೆಚ್ಚಾಗ್ತದೆ. ಇದು ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥದ್ದು. ಆ ನಿಟ್ಟಿನೊಳಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಬಹಳ ಶ್ರಮವಹಿಸಿದ್ದಾರೆ. ಹಾಗೆ ನಿರ್ಣಾಯಕರು ಕೂಡ ಯಾವ ಪಕ್ಷ ಭೇದ ಮಾಡಲಾರದೆ, ಯಾವ ಶಾಲೆಯನ್ನು ಭೇದ ಭಾವ ಮಾಡಲಾರದೆ ಎಲ್ಲ ಮಕ್ಕಳು ಏನು ಮಾಡಬೇಕು ಅಂತಂದ್ರೆ ಈ ನಿರ್ಣಾಯಕರು ಕೊಡ್ತಕ್ಕಂಥ ನಿರ್ಣಯಗಳಿಗೆ ಬದ್ಧರಾಗಿ ಹಾಗೂ ಅವರು ಕೊಡ್ತಕ್ಕಂಥ ನಿರ್ಣಯಕ್ಕೆ ತಾವೆಲ್ಲ ತೆರೆವಾಗಿ ಒಪ್ಪಿಕೊಂಡು ನಮ್ಗೇನಾಗಬೇಕು ಅಂತ ಮೈಗೂರು ವಲಯದಿಂದ ಬಂದಿರತಕ್ಕಂಥ ಮಕ್ಕಳು ನಾಳೆ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆಯುವಂಥ ಮಕ್ಕಳು ಈ ಭಾಗಕ್ಕೆ ಹೊರಹೊಮ್ಮಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಎಲ್ಲರಿಗೂ ಇದು ಶುಭವಾಗಲಿ, ಒಳ್ಳೆಯದಾಗಲಿ ತೋರ್ತಾ ವೇದಿಕೆಗೆ ನಮ್ಮ ಜಮಖಂಡಿ ತಾಲೂಕಿನ ದೈಹಿಕ ಶಿಕ್ಷಣಾಧಿಕಾರಿಗಳ ಸಹೋದರಿ ನಂದೀಶ್ ಮೇಡಮ್ ಅವರ ಜೊತೆಯನ್ನು ತೆಗೆದುಕೊಳ್ಬೇಕು. ಕ್ರೀಡಾ ಮನೋಭಾವನೆಯಿಂದ ವಲಯದ ಹಿರಿಮೆಯನ್ನು ಎತ್ತರಿಸುವೆಂದು ಈ ಕ್ರೀಡಾ ಧ್ವಜ ಹಾಗೂ ಕ್ರೀಡಾ ಜ್ಯೋತಿಯ ಮೇಲೆ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. 26ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತೂರು ಶಾಲೆಯಲ್ಲಿ ನಡೆಯುತ್ತಿರುವ ಮೈಗೂರು ವಲಯದ 14 ವರ್ಷ ವಯೋಮಿತಿಯ ಬಾಲಕ ಬಾಲಕಿಯರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಪಾರ್ಟಿಸಿಪೇಟ್ ಮಾಡಬೇಕು ತಾವೆಲ್ಲರೂ. ಯಾಕಂದ್ರೆ ಭಾಗವಹಿಸುವುದು ಬಹಳ ಮುಖ್ಯವಾಗೈತಿ, ಸೋಲು ಕೆಲವು ಮುಖ್ಯವಲ್ಲ ಇದ್ರೊಳಗೆ. ಅದಕ್ಕೆ ಆರೋಗ್ಯವಾಗಿರ್ಬೇಕಪ್ಪ ಅಂತಂದ್ರೆ ಏನೈತಿ, ತಮ್ಮ ಗುರಿಗಳನ್ನು ಏನೇನು ಇಟ್ಕೊಂಡಿರಲ್ಲ ಆ ಗುರಿಗಳನ್ನು ಸಾಧಿಸ್ಬೇಕಪ್ಪ ಅಂತಂದ್ರೆ ತಾವು ಆರೋಗ್ಯವಾಗಿದ್ರೆ ಮಾತ್ರ ಆ ಗುರಿಗಳನ್ನು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೆಲ್ಲ ಏನೈತಿ ಯಾವುದೇ ಯಾವ ಕ್ರೀಡೆಗಳನ್ನ ಆಡ್ತಾರೆ ಅಂತ ಕೇಳಿದ್ರೆ ಮೊಬೈಲ್ ಕ್ರೀಡೆಗಳನ್ನ ಹೇಳ್ತಾರೆ. ಅದಕ್ಕೆ ಆ ಮೊಬೈಲ್ ಕ್ರೀಡೆಗಳನ್ನ ಬಿಟ್ಟು ತಾವು 4 ಗೋಡೆ ಮಧ್ಯದಲ್ಲಿ ಏನೈತಿ ಪಾಠವನ್ನ ಕೇಳ್ತಾ ಇರ್ತೀರಾ. ಅದಕ್ಕೆ ಮೈದಾನದಲ್ಲಿ ಬಂದು ವಿವಿಧ ಕ್ರೀಡೆಗಳಿದ್ದಾವೆ. ಖೋ ಖೋ ಆಯಿತು, ಕಬಡ್ಡಿ ಆಯಿತು, ವಾಲಿಬಾಲ್, ಥ್ರೋಬಾಲ್ ಮತ್ತು ಫುಟ್ಬಾಲ್, ಈ ಎಲ್ಲ ಕ್ರೀಡೆಗಳಲ್ಲಿ ತಾವು ಅದರ ಮಹತ್ವವನ್ನು ತಿಳಿದುಕೊಂಡು ಎಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವಂತರಾಗಿರಿ. ಅದಕ್ಕೆ ಈ ಬಂದಂತಹ ಎಲ್ಲ 3 ವಿದ್ಯಾರ್ಥಿನಿಯರ ನೀತಿ ಸೋಲು ಗೆಲುವಿನ ಸೋಪಾನ. ಮೊದಲು ಸೋಲನ್ನ ಏನೈತಿ ತಾವು ಎದುರಿಸುವಂತರಾಗಿರಿ, ಗೆಲುವನ್ನವನ್ನ ಸ್ವೀಕಾರ ಮಾಡುವಂತರಾಗಿರಿ. ಅದಕ್ಕೆ ಯಾವುದೇ ಸೋತೀರಿ ಆಮೇಲೆ ಗೆದ್ದಿರಿ ಅಂತ ಅನ್ಕೊಂಡಿರ್ತೀವಿ, ಎರಡು ಸಮನಾದಂತಹ ಒಂದು ಮನೋಭಾವನೆ
ಚೆನ್ನಾಗಿ ಈ ಶಿಸ್ತಿನ ಶಾಲೆ ಐತಿ, ಅದಕ್ಕೆ ಈಗ ಊರಾಗ ಎಲ್ಲ ತಮ್ಮ ಸಹಕಾರ ಐತೆ ಅನ್ನೋ ಉದ್ದೇಶ ಸಂಬಂಧ ನಮ್ಮ ಊರ ಆಯ್ಕೆ ಮಾಡ್ಕೊಂಡ. ಯಾಕಂತಂದ್ರೆ ಎಲ್ಲ ಊರಾಗ ಐತಿ, ಆದ್ರೆ ಈ ಸಿಸ್ಟಮೆಟಿಕ್ ಎಲ್ಲಿ ಇರ್ತೈತಿ ಅಲ್ಲಿ ಜಿಲ್ಲಾ ಅಧಿಕಾರಿಗಳು ಇದನ್ನ ನಮ್ಮ ತಾಲೂಕು ಅಧಿಕಾರಿಗಳು ಈ ಜಾಗವನ್ನು ಆಯ್ಕೆ ಮಾಡ್ತಾರೆ. ಆ ಕಾರಣ ನಮ್ಮಲ್ಲಿ ಶಿಸ್ತನ್ನು ನಾವು ಕಾಯ್ಕೊಂಡಿದ್ದೀವೋ ಅದೇ ರೀತಿ ಕ್ರೀಡಾದಲ್ಲಿಯೂ ಸ್ವಲ್ಪ ಶಿಸ್ತನ್ನು ಕಾಯ್ಕೋಬೇಕು. ನೀವು ಕ್ರೀಡೆ ಆಡೋದ್ರಾಗ ಸಣ್ಣ ಮಕ್ಕಳು 14 ವರ್ಷದ ಒಳಗಿನು ನೀವು ಕ್ರೀಡೆ ಯಾರು ಇರೋದಿಲ್ಲ ಅಂಪೈರು ಅವ್ರ ಡಿಸಿಷನ್ ಕೊಡ್ಬೇಕು. ನಾವು ಹೊರಗಿನವ್ರು ಬಂದು ನಮಗಾಗ್ಲಿ ನಮ್ಗಿಂತ ಮತ್ತೊಬ್ಬರಾಗ್ಲಿ ಅವ್ರು ಬಂದು ಡಿಸಿಷನ್ ಹೇಳಿ ನೀವು ಅವ್ರ ಮಾತು ಕೇಳಬೇಡಿ. ಯಾಕಂತಂದ್ರೆ ನಿಮ್ ನಿರ್ಣಯ ಕೊನೆಯ ನಿರ್ಣಯ ಆಗ್ಬೇಕು. ಅದಕ್ಕೆ ನಾವು ಬಂದಿರ್ತಾರೆ ನಮ್ಮ ರಾಜ್ಯ ಮಟ್ಟ ತಗೋಬೇಕು. ನಮ್ದು ಶಾಲೆದು ನಾವು ಗಂಗಾವತಿಗೆ ಹೋಗಿದ್ದೀವಿ. ನಾವು ಶಾಲೆ ಮೆಂಬರ್ ಇದ್ದಾಗ ಗಂಗಾವತಿ ನಾವು ರಾಜ್ಯ ಮಟ್ಟದ ಆಡಿ ಅಲ್ಲಿ ಒಂದೆರಡು ಊರು ನಾವು ಗೆದ್ದೀವಿ. ಗೆದ್ದು ನಾವು ರಾಷ್ಟ್ರ ಮಟ್ಟ ತಕ್ಕ ಹೋಗಿ ಬಂದಿದ್ದೀವಿ. ಎಲ್ಲ ಶಾಲೆಯಿಂದ ನನ್ನ ಆತ್ಮೀಯ ವೃತ್ತಿ ಬಾಂಧವರು ಆಗಮಿಸಬೇಕು. ಈ ಕಾರ್ಯಕ್ರಮದ ಸವಿ ನೆನಪಿನ ಕಾಣಿಕೆಯನ್ನು ತೆಗೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಅವರ ಪ್ರಶಸ್ತಿ ತೋರಿ ಆದ್ರೆ ಜಗಳ ಮಾಡಿ ತಕರಾರು ಮಾಡಿ ಊರ ಹೆಸರು ಕೆಡಿಸಿ ಅದ್ ಯಾವ ರೀತಿನೂ ಮಾಡಕ್ ಹೋಗ್ಬೇಡ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಸ್ವತಂತ್ರವಾಗಿ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರು ಸದಸ್ಯರು ಎಲ್ಲ ಶಿಕ್ಷಣ ಅಧಿಕಾರಿಗಳಿಗೆ ನಮಸ್ಕರಿಸಿ ನಾನು 2 ಮಾತಿಗೆ ವಿರಾಮ ಹೇಳುತ್ತೇನೆ. ತಮ್ಮ ನುಡಿಗಳಲ್ಲಿ ಹೇಳಿದಂತ ಅರುಣ್ ಕುಮಾರ್ ದೇವಾಯ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಆತ್ಮೀಯರೇ, ಈ ಒಂದು ಕ್ರೀಡಾಕೂಟಕ್ಕೆ ತನ್ನ ಮಣ್ಣ ದಣದಿಂದ ಸಹಾಯ ನೌಕರಿ ಹಿಡಿಯೋದ್ರಾಗ ಸ್ಪೋರ್ಟ್ಸ್ ಕೋಟ ಬಂದಿರ್ತೈತಿ, ಅದು ನಿಮ್ಗೆ ಬೆನಿಫಿಟ್ ಆಗ್ತೈತಿ. ಅದಕ್ಕೆ ಮಕ್ಕಳು ಈ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡಿರ್ತಾರೆ. ನೀವು ಭವಿಷ್ಯದಲ್ಲಿ ಉತ್ತಾರ ಇರ್ತೀರಿ. ಅದಕ್ಕೆ ಎಲ್ಲರೂ ಭಾಗವಹಿಸಬೇಕು. ಇನ್ನೊಂದು ಏನು ಹೇಳೋದಂದ್ರೆ ಇಲ್ಲಿ ಎಲ್ಲ 12 ಶಾಲೆ ಮಕ್ಕಳು ಅಂತಂದ್ರೆ ನಮ್ಮ ಮುತ್ತೂರು ಶಾಲೆ ಮಕ್ಕಳು ಇದ್ದಂಗ. ಅದಕ್ಕಾಗಿ ಯಾರು ಅಂಪೈರ್ಗಳು ಅವ್ರಿಗೆ ನಾನು ವಿನಯದಿಂದ ಬೇಡ್ಕೊಂಡು ಎಲ್ಲ ಮಕ್ಕಳು ನಮ್ಮೂ ಅದಾವು ಮಾಡ್ಲಾಗ ಅವರಿಗೆ ಯೋಗ್ಯವಾದ ಒಂದು ಇದನ್ನು ಕೊಡಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತದ್ದು.